ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನನಗೆ ಬಹಳ ರೋಮಾಂಚನ ಆಗ್ತಿದೆ. ಅದು ಯಾಕಪ್ಪ ಅಂದರೆ, ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1931ರಲ್ಲಿ ಏನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರಲ್ಲ ವೀರ ಭಗತ್ ಸಿಂಗ್, ಅದೇ ಮಾದರಿಯಲ್ಲಿ ಇವತ್ತು ಬಿಹಾರದಲ್ಲೂ ಕೂಡ ಪ್ರಸ್ತುತ ಬಿಹಾರದ ಭಗತ್ ಸಿಂಗ್ ಒಬ್ಬರು ಹುಟ್ಕೊಂಡಿದ್ರು. ಅವರ ಅಂತ್ಯ ಕೂಡ ಆಗೋಯಿತು. ಆಗಿನ ಕಾಲದಲ್ಲಿ ಏನು ಬ್ರಿಟಿಷರು ಭಗತ್ ಸಿಂಗ್ನನ್ನು ಗಲ್ಲಿಗೇರಿಸಿದ್ರಲ್ಲ, ತನ್ನ ದೇಶಕ್ಕೋಸ್ಕರ, ತನ್ನ ಗ್ರಾಮಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ ಭಗತ್ ಸಿಂಗ್ನ ಕೊಲ್ಲಿದ ರೀತಿಯಲ್ಲಿ ಇಲ್ಲಿ ತನ್ನ ಗ್ರಾಮದ ತನ್ನ ಊರಿನ ಅಭಿವೃದ್ಧಿಗೋಸ್ಕರ ನ್ಯಾಯವನ್ನು ಕೇಳಿದಂತಹ ನೇರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರನ್ನು ತನ್ನ ಸಮಸ್ಯೆಯನ್ನು, ತನ್ನ ಗ್ರಾಮದ ಸಮಸ್ಯೆಯನ್ನು ತಿಳಿಸ್ಲಿಕ್ಕೆ ಸಫಲರಾಗಿ ಸರ್ಕಾರದ ಕಂಗೆಣ್ಣಿಗೆ ಗುರಿಯಾಗಿ ಪೊಲೀಸರಿಂದ ಎನ್ಕೌಂಟರ್ ಆಗಿದ್ದಂತಹ ಭರತ್ ಸಿಂಗ್ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ರೋಮಾಂಚನ ಆಗ್ತಾ ಇದೆ ಅಂತಲೇ ಹೇಳಬೇಕು ವೀಕ್ಷಕರೇ. ಯಾಕಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರಿದ್ದರು, ಈಗಿನ ಕಾಲದಲ್ಲೂ ಬಿಹಾರದಲ್ಲಿ ಏನಾದರೂ ಬ್ರಿಟಿಷರು ಇದ್ದಾರಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಬಿಹಾರ ಭಾರತದಲ್ಲಿರುವಂಥ ಒಂದು ರಾಜ್ಯ. ಭಾರತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಗಣರಾಜ್ಯವನ್ನು ನೀಡಿರುವಂಥ ಸಂವಿಧಾನ, ಇಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಸರ್ಕಾರಗಳು, ಇಲ್ಲಿ ಜನರು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ, ತಮ್ಮ ನ್ಯಾಯವನ್ನು ಪಡೆದುಕೊಳ್ಳಲಿಕ್ಕೆ, ತನ್ನ ಏನು ತೊಂದರೆಯನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಸಂವಿಧಾನ ಕೊಟ್ಟಿದೆ ವೀಕ್ಷಕರೇ. ಡಾಕ್ಟರ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನಕ್ಕೆ ಇವತ್ತು ಅಪಮಾನ ಆಗಿಬಿಟ್ಟಿದೆ ಬಿಹಾರ ಸರ್ಕಾರ ಅಥವಾ ಬಿಹಾರದ ಪೊಲೀಸರಿಂದ ಅಂತಲೇ ಹೇಳ್ಬೋದು. ಯಾಕಂದರೆ ತನ್ನ ಊರಿಗೋಸ್ಕರ ನ್ಯಾಯವನ್ನು ಕೇಳಿದಂತಹ ಹಲವಾರು ಪತ್ರ ವ್ಯವಹಾರಗಳ ಮೂಲಕ ಹಲವಾರು ಇಲಾಖೆಗಳಿಗೆ, ಹಲವಾರು ಸರ್ಕಾರದ ಮಟ್ಟದ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳ ಮಟ್ಟದಲ್ಲಿ ತಿರುಗಾಡಿ ತನ್ನ ಗ್ರಾಮದ ಅಭಿವೃದ್ಧಿಗೋಸ್ಕರ ಹೋರಾಡಿದಂತಹ, ತನ್ನ ಗ್ರಾಮದ ಮಹಿಳೆಯರಿಗೋಸ್ಕರ, ತನ್ನ ಊರಿನ ಉಳಿವಿಗೋಸ್ಕರ ಹೋರಾಡಿದಂಥ ವ್ಯಕ್ತಿಯನ್ನೇ ಇವತ್ತು ಉಳಿಯಲಾರದ ಪರಿಸ್ಥಿತಿಯಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಟ್ಟಿದ್ದಾರಲ್ಲ ಈ ಬಿಹಾರ ಪೊಲೀಸರು. ಇವರು ಮನುಷ್ಯರ ಅಥವಾ ಪಿಶಾಚಿಗಳ ಅಥವಾ ಪೊಲೀಸರ ವೇಷದಲ್ಲಿರುವಂಥ ಟೆರರಿಸ್ಟ್ಗಳ ಎನ್ಕೌಂಟರ್ ಅಂದರೆ ಏನು ಹುಡುಗಾಟ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಯಾರು ಎನ್ಕೌಂಟರ್ ಅಧಿಕಾರವನ್ನು ಕೊಟ್ಟರು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಏನು ಮಾನವ ಹಕ್ಕುಗಳ ಆಯೋಗ ಏನು ಮಲ್ಕೊಂಡ್ಬಿಟ್ಟಿದೆಯಾ? ಅವ್ರು ಏನು ಕಸ ತಿಂತಾ ಇದ್ದಾರೆ ಅಥವಾ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಅಥವಾ ರಾಜ್ಯವನ್ನು ಆಳುತ್ತಿರುವಂಥ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರುಗಳು, ಏರಿಯಾದ ಶಾಸಕರು, ಜನಪ್ರತಿನಿಧಿಗಳು ಏನು ಮಲ್ಕೊಂಡಿದ್ದಾರೆ? ಏನು ಕಿತ್ತು ಬಿಸಾಕ್ತಾ ಇದ್ದಾರೆ, ಏನು ಗುಡ್ಡೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ದಿಲ್ಲ. ಯಾಕಂದರೆ ಅವರ ಊರಿನ ಸಮಸ್ಯೆ ಅವ್ರಿಗೆ ಗೊತ್ತಿಲ್ವಾ? ಅವರ ಮನವಿಗಳು ಅವರ ಗಮನಕ್ಕಿಲ್ವಾ ಎನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ವೀಕ್ಷಕರೇ. ಹಲವಾರು ದಿನಗಳಿಂದ ಹೋರಾಟ ಮಾಡಿದ ನಂತರ ತನ್ನ ಗ್ರಾಮದ ಸಮಸ್ಯೆ ಬಗೆಹರಿಯದಿದ್ದಾಗ ಏನೋ ಒಂದು ಕ್ರಾಂತಿಕಾರಿ ಮಾಡಲಿಕ್ಕೆ ಹೋಗಿ ಇವತ್ತು ಭರತ್ ಸಿಂಗ್ ಅವರು ಆ ಕಾಲದ ಬ್ರಿಟಿಷರ ಕೈಯಿಂದ ಎನ್ಕೌಂಟರ್ ಎಲ್ಲಿ ಶಿಕ್ಷೆಗೆ ಹೋದ್ರಲ್ಲ, ಅದೇ ರೀತಿಯಲ್ಲಿ ಇವತ್ತು ಆ ಭಗತ್ ಸಿಂಗ್ನ ಇಲ್ಲಿ ಹುಟ್ಕೊಂಡು ಭರತ್ ಸಿಂಗ್ ಎನ್ನುವಂಥ ಹೆಸರಿನಲ್ಲಿ ಇವತ್ತೊಂದು ಹೋರಾಟವನ್ನು ಮಾಡಿ ಅದೇ ಬ್ರಿಟಿಷರ ಮುಖವಾಡದಲ್ಲಿರುವಂಥ ಬಿಹಾರ ಪೊಲೀಸರಿಂದ ಎನ್ಕೌಂಟರ್ ಆಗಿಬಿಟ್ರಾ ಎನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅಲ್ಲಿರುವಂಥ ಸಮಸ್ಯೆಯ ಬಗ್ಗೆ ಯಾರು ಕೂಡ ಆ ಭರತ್ ಸಿಂಗ್ನನ್ನು ಸಪೋರ್ಟ್ ಮಾಡಲಿಲ್ಲ ಆ ಟೈಮ್ನಲ್ಲಿ. ಆದರೆ ಆ ಅಪ್ಪನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ ಮೇಲೆ ದೊಡ್ಡ ಜನಸಾಗರವೇ ಅವನ ಬೆಂಬಲಕ್ಕೆ, ಅವನ ಶವ ಸಂಸ್ಕಾರಕ್ಕೆ ಬಂದು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅವರು ಬದುಕಿದ್ದಾಗ ಎಲ್ಲಿ ಹೋಗಿಬಿಟ್ಟಿದ್ರಿ ಮಹನೀಯರಿ ಅನ್ನುವಂಥ ಪ್ರಶ್ನೆಯನ್ನು ನಾನಿವತ್ತು ಆ ಜನರಿಗೆ ಕೇಳ್ತಾ ಇದ್ದೀನಿ ವೀಕ್ಷಕರೇ. ಅದೇ ರೀತಿಯಾಗಿ ಇವತ್ತು ಆ ಗನ್ನನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಿದ್ದು ದೊಡ್ಡ ಮಟ್ಟದ ತಪ್ಪು. ಒಂದು ಕಾಲದಲ್ಲಿ ಸಂಜಯ್ ದತ್ ಎನ್ನುವಂತಹ ನಟ, ದೊಡ್ಡ ಸ್ಟಾರ್ ಹಿಂದಿ ನಟ, ದೊಡ್ಡ AK-47 ಗನ್ನನ್ನೇ ಇಟ್ಕೊಂಡಿದ್ರು. ಅವ್ರನ್ನ ಟಾಡಾ ಕೇಸಲ್ಲಿ ಅರೆಸ್ಟ್ ಮಾಡಿ ಶಿಕ್ಷೆಯನ್ನು ಕೊಟ್ಟರು ಬಿಟ್ಟರೆ ಅವ್ರನ್ನ ಗಲ್ಲು ಶಿಕ್ಷೆ ಕೊಡಲಿಲ್ಲ, ಅವ್ರನ್ನ ಎನ್ಕೌಂಟ್ರ್ ಮಾಡಲಿಲ್ಲ. ಅದು ಗೊತ್ತಿಲ್ವಾ ಈ ಪೊಲೀಸರಿಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ ಹುಟ್ಕೊಳ್ಳುತ್ತೆ. ಯಾಕಂದರೆ ಇವರು ಯಾರದೋ ಬೆಂಬಲಕ್ಕೆ, ಯಾರದೋ ಲಾಭಕ್ಕೆ, ಯಾವುದೋ ಒಂದು ಉದ್ದೇಶಕ್ಕೆ ಇವ್ರನ್ನ ಬೇಕಂತಲೇ ತನ್ನ ಹಕ್ಕಿಗಾಗಿ ಹೋರಾಟ ಮಾಡುತ್ತಾ ಈ ಗನ್ ಎನ್ಕೌಂಟರ್ ಮಾಡುವ ಸಮಯದಲ್ಲಿ ತಾನು ಕೂಡ ತನ್ನ ಆತ್ಮರಕ್ಷಣೆಗಾಗಿ ಗನ್ನನ್ನು
ಹೊರತೆಗೆದಿರ್ತಾನೆ. ಅವರು ಸರೆಂಡರ್ ಆಗುವಂಥ ಪೊಲೀಸರು ಹೇಳಿದ ನಂತರದಲ್ಲಿ ತನ್ನ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂದರೆ ನಾನು ಸರೆಂಡರ್ ಆಗ್ತೀನಿ ಅನ್ನುವಂಥ ಮಾತು ಹೇಳಿದಾಗ ಆ ಪೊಲೀಸರು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಗನ್ನನ್ನು ಬಿಸಾಕುವ ರೀತಿಯಲ್ಲಿ ಅವ್ರನ್ನ ಸರೆಂಡರ್ ಮಾಡಿಕೊಂಡು ಸರೆಂಡರ್ ಆದಮೇಲೆ ಕಾಲಿಗೆ ಗುಂಡುಗಳನ್ನು ಕೊಟ್ಟು ನಂತರದಲ್ಲಿ ಆಸ್ಪತ್ರೆಯಲ್ಲಿ ಏನಾಯಿತು ಹೇಗಾಯಿತೋ ಗೊತ್ತಿಲ್ಲ, ಟೋಟಲ್ನಲ್ಲಿ ಎನ್ಕೌಂಟರ್ ಆಗಾಯಿತು. ಆದರೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಮುಚ್ಚಿ ಹಾಕುವ ಯತ್ನ ಈ ಇಲಾಖೆಯಿಂದ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳೇ ಹೀಗೆ, ಸರ್ಕಾರಗಳೇ ಹೀಗೆ, ತಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾರೆ, ಏನು ಕುತಂತ್ರಗಳು ಬೇಕೋ ಅದನ್ನು ಮಾಡ್ಕೊಳ್ತಾರೆ. ಈ ಭರತ್ ಸಿಂಗ್ನ ಎನ್ಕೌಂಟರ್ ಮಾಡಲಿಕ್ಕೂ ಕೂಡ ಹಲವಾರು ರೀತಿಯಿಂದ 4-5 ದಿನಗಳಿಂದ ಪ್ರಯತ್ನ ಮಾಡಲಾಗ್ತಿತ್ತು ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಅವನು ಗನ್ ಇಟ್ಕೊಂಡಿದ್ದನ್ನೇ ನೆಪ ಮಾಡಿಕೊಂಡು ಅವ್ರಿಗೆ ಎನ್ಕೌಂಟರ್ ರೆಡಿ ಆಯಿತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ. ಅದಕ್ಕೂ ಮುಂಚೆ ಆ ವ್ಯಕ್ತಿಯನ್ನು ಹೋರಾಟ ಮಾಡಿದ್ನಲ್ಲ ತನ್ನ ಸಮಸ್ಯೆಗಾಗಿ, ಅದನ್ನು ಬಗೆಹರಿಸಿದ್ರೆ ಇವತ್ತು ಆ ಮಟ್ಟಕ್ಕೆ ಹೋಗ್ತಿರ್ಲಿಲ್ವೇನೋ ಆ ವಿಷಯ, ಅಥವಾ ಆ ವ್ಯಕ್ತಿ ಗನ್ ಇಟ್ಕೊಳ್ತಿರ್ಲಿಲ್ವೇನೋ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಅದಕ್ಕೂ ಮುಂಚೆ ನಾವು ಕೂಡ ಏನು ಕೆಟ್ಟದ್ದು ಮಾಡಬೇಕಾದ್ರೂ ಒಂದು ವಿಚಾರ ಮಾಡಬೇಕಾಗೈತ್ರಿ. ಗನ್ ಇಟ್ಕೊಳ್ಳೋದು ಕೂಡ ತಪ್ಪು ಅಂತ ಆ ಭರತ್ ಸಿಂಗ್ಗೆ ಗೊತ್ತಿರಲಿಲ್ವ ಅನ್ನುವಂಥ ಪ್ರಶ್ನೆ ನನಗೆ ಕಾಡು ಬರ್ತಾ ಇದೆ. ಯಾಕಂದರೆ ಆ ಬಿಹಾರ್ ಸರ್ಕಾರದಲ್ಲಿ ಯಾವ ರೀತಿ ಇದೆಯೋ ಸಿಕ್ಕಲ್ಲಿ ಮಾರಾಟ ಮಾಡಲಾಗ್ತಿದೆಯೋ ಗನ್ಗಳನ್ನು ಅನ್ನುವಂಥ ವಿಷಯನೂ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡ್ತಾ ಹೋದರೆ ಇವತ್ತು ಜನರು, ಯುವ ಜನತೆ ನೋಡಿ ಸಿಕ್ಕಂಗೆ ಕ್ರಾಂತಿಕಾರಿ ಮನೋಭಾವವನ್ನು ತೆಗೆದುಕೊಳ್ಳದೆ ಇವತ್ತು ಸರ್ಕಾರ ಕೊಟ್ಟಿರುವಂಥ ಕಾನೂನುಗಳನ್ನು ಬಳಸ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ನೋಡಿ, ಈ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಂದ್ರೆ ಅಹಿಂಸಾ ದಾರಿಯಲ್ಲಿ ಉಪವಾಸ ಸತ್ಯಾಗ್ರಹಗಳ ಮುಖಾಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದೇ ರೀತಿಯಾಗಿ ನೋಡಿ, ಈ ಅಣ್ಣಾ ಹಜಾರೆ ಅವರು ಕೂಡ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿ ಭ್ರಷ್ಟಾಚಾರವನ್ನು ತೊಡೆದುಹಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆ ರೀತಿಯಲ್ಲಿ ಹೋಗಬೇಕೆ ಹೊರತು ಗನ್ ಇಟ್ಕೊಳ್ತೀವಿ, ಚಾಕು ಇಟ್ಕೊಳ್ತೀವಿ, ಸಿಡಿ ಮದ್ದುಗಳನ್ನು ಇಟ್ಕೊಳ್ತೀವಿ ಅಂದರೆ ಇವತ್ತು ಕಾನೂನು ಒಪ್ಪಲ್ಲ ವೀಕ್ಷಕರೇ. ಮೊದಲೇನೇ ಇತ್ತು, ಭಗತ್ ಸಿಂಗ್ ಅವರ ಕಾಲದಲ್ಲಿ ಬ್ರಿಟಿಷರ ಪೂರ್ವದಲ್ಲಿ ಗನ್ ಇಟ್ಕೊಂಡ್ರು, ಚಾಕು ಚೂರು ಇಟ್ಕೊಂಡ್ರು, ಚೈನ್ ಲಾಂಗ್ಗಳು ಇಟ್ಕೊಂಡ್ರು ನಡೀತಾ ಇತ್ತು. ಆದರೆ ಈಗೆಲ್ಲ ಅವುಗಳನ್ನು ಇಟ್ಕೊಂಡ್ರೆ ರೌಡಿ ಪಟ್ಟ ಕಟ್ಟಲಾಗತ್ತೆ, ಗಡೀಪಾರು ಮಾಡಲಾಗತ್ತೆ, ಎನ್ಕೌಂಟ್ರ್ ಮಾಡಲಾಗತ್ತೆ. ಅದಕ್ಕೆ ಯುವ ಜನತೆ ದಾರಿ ತಪ್ಪದೆ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿ. ಆದರೆ ಈ ರೀತಿಯ ಹೋರಾಟ ಬೇಡ ಅಂತ ನಾನು ಸಲಹೆ ಕೊಡ್ತೀನಿ. ಇವತ್ತು ರಾಜಕೀಯ ಪರಿಸ್ಥಿತಿ ಚೇಂಜ್ ಆಗಬೇಕಾದ್ರೆ, ಇವತ್ತಿನ ರಾಜಕೀಯ ದಾರಿ ಹೊಸ ತಿರುವನ್ನು ಪಡಿಬೇಕಾದ್ರೆ ಸಾಮಾಜಿಕವಾಗಿ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಡಬೇಕೇ ಹೊರತು ಯಾವುದೇ ಒಂದು ಕ್ರಾಂತಿಕಾರಿ ಮನೋಭಾವದಿಂದ ಹೋರಾಟ ಯಶಸ್ವಿ ಆಗಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನವನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಏನೋ ಮಾಡೋಕ್ಕೋಗಿ ಏನೋ ಆಗ್ತವೆ. ಯಾಕಂದರೆ ಇವತ್ತಿನ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡ ಎಲ್ಲರೂ ಅದೇ ರೀತಿ ಇದ್ದಾರೆ. ಯಾವುದೇ ಒಂದು ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹಾರ ಮಾಡಲ್ಲ. ಯಾವುದೇ ಒಂದು ಸಮಸ್ಯೆ ಗೊತ್ತಿದ್ರೂ ಕೂಡ ಅದನ್ನು ತಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇದ್ರೂ ಕೂಡ ಮಾಡಲ್ಲ. ಯಾಕಂದರೆ ಇವತ್ತು ಭ್ರಷ್ಟಾಚಾರ ತುಂಬ್ಕೊಂಡ್ಬಿಟ್ಟಿದೆ, ಲಂಚ ತುಂಬ್ಕೊಂಡ್ಬಿಟ್ಟಿದೆ, ಸೂಟ್ ಕೇಸು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಇವತ್ತು ಕಣ್ಣಿಟ್ಕೊಂಡಿದ್ದಾರೆ. ಅದನ್ನು ಯಾವಾಗ ತುಂಬೋಣ, ಅದನ್ನು ಯಾವಾಗ ಜಾಸ್ತಿ ಮಾಡ್ಕೊಳ್ಳೋಣ, ಯಾವಾಗ ರೇಸ್ ಮಾಡೋಣ, ಯಾವಾಗ ಹೈಕ್ ಒಯ್ಯೋಣ ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು, ತಮ್ಮ ಸೂಟ್ ಕೇಸ್ಗಳನ್ನು ಯಾವಾಗ ತುಂಬೋಣ, ತಮ್ಮ ಜೇಬನ್ನು ಯಾವಾಗ ತುಂಬೋಣ, ಎಲ್ಲಿ ತಿರುಗಾಡೋಣ, ಎಲ್ಲ ಐಷಾರಾಮಿ ಜೀವನಕ್ಕೆ ಇವತ್ತು ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ರಾಜಕೀಯ ವ್ಯವಸ್ಥೆ, ಅಧಿಕಾರ ವ್ಯವಸ್ಥೆ ಇವತ್ತು ಈ ಕೆಟ್ಟ ಪದ್ಧತಿಯನ್ನು ಮೈಗೂಡಿಸ್ಕೊಂಡ್ಬಿಟ್ಟಿದೆ. ಇವತ್ತು ಬಂಡವಾಳಶಾಹಿತ್ವ ನಡೀತಾ ಇದೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ಬಿಹಾರದಲ್ಲಿ. ಹಾಗಾಗಿಬಿಟ್ಟು ಇವತ್ತು ಏನೇ ಹೋರಾಟ ಮಾಡಿದ್ರು ಕೂಡ ಅಷ್ಟು ಬೇಗ ಯಶಸ್ವಿ ಆಗಲ್ಲ. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಎನ್ನುವಂಥ ಒಂದು ಮಾತಿದೆ ವೀಕ್ಷಕರೇ. ಸಂವಿಧಾನ ಕೊಟ್ಟರು ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೊಡಲ್ಲ. ನಾವೇನಾದರೂ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಮ್ಮನ್ನೇ ಯಮಲೋಕಕ್ಕೆ ಕಳಿಸುವಂಥ ನಿದರ್ಶನಗಳು ಇವತ್ತು ಈ ಭರತ್ ಸಿಂಗ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಯಾರು ದುಡುಕದೆ ನ್ಯಾಯಯುತವಾಗಿ ಹೋರಾಟ ಮಾಡಿ, ಹಾಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಾವು ಹೊಟ್ಟೆಗೆ ಅನ್ನ ತಿನ್ನುವಂಥವರಾಗಿದ್ದರೆ ಇವತ್ತು ಜನರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.